ದೆಹಲಿಯ ಬ್ಲಾಸ್ಟ್ ಈಗ ಕೇವಲ ದೇಶದಲ್ಲೆಲ್ಲ ಪ್ರಪಂಚದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಭಾರತದಲ್ಲಿ ಹಿಂಗೊಂದು ಆಯ್ತಲ್ಲ ಅಂತ ಹೇಳಿ. ಇದಕ್ಕೆ ರೂವಾರಿಗಳು ಯಾರು ಅಂತಾಗ ವೈದ್ಯರು ಅಂತಂದಾಗಲೂ ಕೂಡ ಪ್ರಪಂಚದ ಅನೇಕ ರಾಷ್ಟ್ರಗಳು ಕೂಡ ಈಗ ಅನೇಕ ರೀತಿಯಾದಂಥ ಚರ್ಚೆಗಳು ಒಳಪಡಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಅನುಮಾನದಿಂದ ನೋಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ಒಬ್ಬರು ಈ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ, ಯಾರು ಕೂಡ ಧ್ವನಿನೂ ಎತ್ತಾ ಇಲ್ಲ. ಥ್ರೀಮಾ ಆ್ಯಪ್ ಬಳಸ್ತಾ ಇದ್ದಂಥದ್ದು ಟೆರರ್ ಡಾಕ್ಟರ್ಸ್ ಅಂತೆ. ಥ್ರೀಮಾ ಆ್ಯಪ್ ಅಂತೆ. ಥ್ರೀಮಾ ಆ್ಯಪ್ನಲ್ಲೇ ಸಂವಹನವನ್ನು ನಡೆಸ್ತಾ ಇದ್ದಿದ್ದು ಉಗ್ರ ವೈದ್ಯರು. ಹಲವು ಯೂಸರ್ ಐಡಿಯನ್ನು ಬಳಸಿ ಸಂಪರ್ಕದಲ್ಲಿದ್ದರಂತೆ. ಥ್ರೀಮಾ ಆ್ಯಪ್ ಏನಿದೆ ಇದು ಪೇಯ್ಡ್, ಸಾಕಷ್ಟು ಸ್ಟ್ರಾಂಗ್ ಮತ್ತು ಪ್ರೈವೇಸಿ ಆ್ಯಪ್ ಆಗಿದೆ. ಈ ಆ್ಯಪ್ನಲ್ಲಿ ಉಗ್ರ ಕೃತ್ಯ ಸಂಬಂಧ ಡಾಕ್ಯುಮೆಂಟ್ ಎಲ್ಲ ಶೇರನ್ನು ಮಾಡ್ತಾ ಇದ್ರಂತೆ. ಎಲ್ಲವೂ ಸೀಕ್ರೆಟ್ ಆಗಿ ನಡಿಬೇಕಲ್ಲ, ಹಾಗಾಗಿ ಈ ಥ್ರೀಮಾ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇದು ದುಡ್ಡು ಕೊಡಬೇಕು ಇದಕ್ಕೆ ಆ್ಯಪಿಗೆ. ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಪ್ರೈವೇಸಿಯನ್ನು ಸೇವ್ ಮಾಡಿಟ್ಕೊಳ್ಳುತ್ತೆ. ಎಲ್ಲೂ ಕೂಡ ಯಾರಿಗೂ ಈ ವಿಚಾರದಲ್ಲಿ ಗೊತ್ತೂ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಬಳಕೆ ಮಾಡ್ತಾ ಇದ್ರಂತೇಳಿ. ಸೊ ಈಗ ಒಂದು ರೀತಿ ಅದಕ್ಕೂ ಪಬ್ಲಿಸಿಟಿನೇ ಆ ಆ್ಯಪಿಗೆ. ಅದನ್ನು ಯಾರು ಮಾಡಿದಾರೆ ಅವರು ಉಗ್ರರೆಲ್ಲ ಇದನ್ನು ಬಳಸೋಕ್ಕೆ ಶುರು ಮಾಡಿದಾರಂತೆ. ಸೊ ಈಗ ಯಾವ್ಯಾವ ಹಂತಕ್ಕೆ ಹೇಗೆ ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ, ಏನೇನು ಆಗ್ತಾ ಇದೆ ಅಂತೇಳಿ. ಅಷ್ಟೆಲ್ಲ ತಲೆ ಓಡಿಸುವಂಥವ್ರು ನಿಜವಾಗಿಯೂ ಕೂಡ ಜೀವನದಲ್ಲಿ ತಲೆ ಓಡಿಸ್ಕೊಂಡಿದ್ದಿದ್ರೆ ಅವರು ಉದ್ಧಾರ ಆಗ್ತಾಯಿದ್ರು, ಅವ್ರ ಮನೆಯವರು ಉದ್ಧಾರ ಆಗ್ತಾಯಿದ್ರು, ಅವ್ರ ಸಮುದಾಯನೂ ಉದ್ಧಾರ ಆಗ್ತಾ ಇತ್ತು. ಸರ್ಕಾರದ ಬಳಿ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಂಥವೆಲ್ಲ ಇದಕ್ಕೆಲ್ಲ ಫಂಡ್ ರೈಸ್ ಮಾಡುವಂಥವ್ರು, ಇಂಥವಕ್ಕೆಲ್ಲ ದುಡ್ಡನ್ನು ಹೊಂದಿಸುವಂಥವ್ರು ಸಮುದಾಯಕ್ಕೋಸ್ಕರ ದುಡ್ಡನ್ನು ಹೊಂದಿಸಿ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರೆ ಸಮುದಾಯ ಕೂಡ ಮೇಲೆ ಎದ್ದು ಬಂದಿರೋದು. ಅದು ಬೇಕಾಗಿಲ್ವೇ? ಸರ್ಕಾರ ಸಮುದಾಯಕ್ಕೆ ದುಡ್ಡನ್ನು ಕೊಡ್ತಾ ಇರಬೇಕು. ಅದರಲ್ಲಿ ದುಡ್ಡಿರೋರೆಲ್ಲ ಈ ರೀತಿಯಾದಂಥ ಕಂತ್ರಿ ಕೆಲಸ ಮಾಡಿಕೊಂಡು ಬಾಂಬ್ ಬ್ಲಾಸ್ಟನ್ನು ಮಾಡಿಕೊಂಡು ಇನ್ನೊಬ್ಬರನ್ನೆಲ್ಲ ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ. ಇವರೆಲ್ಲ ವೈದ್ಯರು. ಎಜುಕೇಟೆಡ್ಗಳಾದರೆ ಒಳ್ಳೆ ಅರ್ಥ ಮಾಡ್ಕೊಳ್ತಾರೆ, ಬದುಕ್ತಾರೆ, ಇವೆಲ್ಲವೂ ಇರೋದಿಲ್ಲ ಅಂತ ಅಂದ್ಕೊಂಡ್ರೆ ಎಜುಕೇಟೆಡ್ಗಳೇ ಹಿಂಗೆ ಆಗ್ತಾ ಇದ್ದಾರೆ. ಶಿಕ್ಷಣವನ್ನು ಪಡೆದವರೇ ಈ ರೀತಿಯಾಗಿ ಆಗ್ತಾ ಇದ್ದಾರೆ. ಅನ್ಎಜುಕೇಟೆಡ್ಗಳು ಅಲ್ಲಿ ಇಲ್ಲಿ ಕಲ್ಲು ಹೊಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಕೊಂಡು ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಚ್ಕೊಂಡು ಓಡಾಡ್ತಾರೆ. ಆದರೆ ಅದಕ್ಕಿಂತಲೂ ಸುಖ ಅಪ್ಗ್ರೇಡ್ ಆಗಬೇಕಲ್ವ. ಸೊ ಹಾಗಾಗಿ ಕಲ್ತಷ್ಟೇ ಇವರು ಅಪ್ಗ್ರೇಡ್ ಹಾಕ್ಕೊಂಡು AK-47 ಇಟ್ಕೊಂಡು ಸ್ಫೋಟಕಗಳನ್ನು ಇಟ್ಕೊಂಡು ಇನ್ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಸರ್ಕಾರಗಳು ಸಹಾಯ ಮಾಡಬೇಕು ಇವರಿಗೆ? ಇವ್ರು ಯಾವ ಸ್ಕಾಲರ್ಶಿಪ್ಪಲ್ಲಿ ಕಲ್ತಿದ್ದ, ಅವ್ರದ್ದೇ ದುಡ್ಡಲ್ಲಿ ಕಲ್ತಿದ್ದ, ಅದನ್ನು ಒಂದ್ಸಲ ಚೆಕ್ ಮಾಡಬೇಕು. ಸರ್ಕಾರಿ ಸೀಟಲ್ಲಿ ಕಲ್ತ್ರ ಇವರು ಅಥವಾ ಅವ್ರದ್ದೇ ದುಡ್ಡಲ್ಲೇ ಕಲ್ತ್ರ? ಏನು ಡಾಕ್ಟರ್ ಆಗೋದೇನು ಸುಮ್ಮನೆ ಅಲ್ವಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಆ್ಯಪ್ಗಳು ಅನೇಕ ರೀತಿಯಾಗಿ ಬರ್ತಾ ಇವೆ, ಅನೇಕ ರೀತಿಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇವೆ, ಅನೇಕ ಆ್ಯಪ್ಗಳಲ್ಲೂ ಕೂಡ ಸಂಪರ್ಕವನ್ನು ಇಟ್ಕೊಂಡಿರೋದು ಕೂಡ ಮೆಸೇಜ್ ಬರ್ತಾ ಇತ್ತು. ಟೆಲಿಗ್ರಾಮ್ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದು. ಆದರೆ ಈಗ ಈ ಥ್ರೀಮಾ ಆ್ಯಪ್ ಅಂತಂದರೆ ಏನಿದು? ಯಾವಾಗಿನಿಂದ ಇದು ಚಾಲ್ತಿಗೆ ಬರ್ತಾ ಇದೆ ಮತ್ತು ಯಾವಾಗಿನಿಂದ ಅವರೆಲ್ಲ ಬಳಸ್ತಾ ಇದ್ರಂತೆ? ಏನು ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕವಾಗಿ? ಅರುಣ್, ನೋಡಿ, ಇವರು ಪರಸ್ಪರವಾಗಿ ಕಮ್ಯುನಿಕೇಷನ್ ಹೇಗೆ ಮಾಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಮತ್ತು ಇದರಲ್ಲೇ ಸಾಕಷ್ಟು ಮಾಹಿತಿಗಳು ಅಡಗಿರುವಂಥ ಸಾಧ್ಯತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ವಾಟ್ಸ್ಯಾಪ್, ಟೆಲಿಗ್ರಾಮ್ ಆದರೆ ಇವರ ಚಾಟ್ ಹಿಸ್ಟ್ರಿಯನ್ನು ತೆಗೆದು ನೋಡ್ಬೋದು. ಅದನ್ನು ಆ ಮಾಹಿತಿಯನ್ನು, ದತ್ತಾಂಶವನ್ನು ರಿಟ್ರೇಟ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು. ಆ ಮಾಡಿದಂಥ ಸಂದರ್ಭದಲ್ಲಿ ಇವರ ಸ್ಕೆಚ್ ಏನಾಗಿತ್ತು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ತನಿಖಾಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಇವರು ಪರಸ್ಪರವಾಗಿ ಹೇಗೆ ಮೆಸೇಜಿಂಗನ್ನು ಮಾಡ್ತಾ ಇದ್ರು, ಸಂವಹನವನ್ನು ಮಾಡ್ತಾ ಇದ್ರು, ಮಾಹಿತಿಗಳನ್ನು ಪರಸ್ಪರ ಶೇರ್ ಹೇಗೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಅದರ ಬಗ್ಗೆ ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗೆ ತನಿಖೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು ಥ್ರೀಮಾ ಆ್ಯಪ್ ಅನ್ನುವಂತಹ ಒಂದು ಅಪ್ಲಿಕೇಶನ್ನ ಮೂಲಕ ಇವರು ಪರಸ್ಪರ ಕಮ್ಯುನಿಕೇಷನ್ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ. ಈಗ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥದ್ದು ಇದೊಂದು ಸಾಕಷ್ಟು ಹೆಚ್ಚು ಪ್ರೈವೇಸಿಯನ್ನು ಹೊಂದಿರುವಂತಹ ಒಂದು ಆ್ಯಪ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಹೆಚ್ಚು ಚಾಟಿಂಗನ್ನು ಮಾಡುವಂಥದ್ದು ಮತ್ತು ಪ್ರೈವೇಸಿಯನ್ನು ಬಳಸುವಂತವರು ಈ ಒಂದು ಆ್ಯಪ್ ಅನ್ನು ಬಳಸ್ತಾರೆ. ಮತ್ತೆ ಇವರು ಕೇವಲ ಒಂದು ಅಕೌಂಟ್ನಿಂದ ನಿರಂತರವಾಗಿ ಸಂಪರ್ಕ ಹೊಂದುವಂಥ ಕೆಲಸವನ್ನ ಮಾಡಿಲ್ಲ. ಪ್ರತಿ ಬಾರಿ ಕೂಡ ಇವರು ಮೆಸೇಜ್ ಅನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಹೊಸ ಯೂಸರ್ ಐಡಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಹೊಸ ಯೂಸರ್ ಐಡಿಗಳ ಮೂಲಕವೇ ಸಂದೇಶವನ್ನು ಪರಸ್ಪರ ಪಾಸ್ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಒಂದೇ ಐಡಿಯಲ್ಲಿ ಮೆಸೇಜ್ಗಳನ್ನು ಮಾಡಿದರೆ ಆಗ ಈ ಒಂದು ಮಾಹಿತಿ ಲೀಕ್ ಆಗಬಹುದಾದಂಥ ಸಾಧ್ಯತೆಗಳಿರುತ್ತೆ ಅಥವಾ ಗುಪ್ತಚರ ಇಲಾಖೆಗಳಿಗೆ ಗೊತ್ತಾಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ರೀತಿಯಾಗಿ
ಅನುಮಾನ ಬಾರದಂತೆ ಪ್ರತಿ ಬಾರಿಯೂ ಕೂಡ ಹೊಸ ಯೂಸರ್ ಐಡಿಗಳನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು, ಪರಸ್ಪರ ಟಚ್ನಲ್ಲಿ ಇರ್ತಿದ್ರು, ಮತ್ತೆ ಮುಂದೆ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಅರುಣ್.